ನೋಡಿದ್ರಲ್ಲ, ಒಬ್ಬ ಕಡು ಬಡತನದಲ್ಲಿ ಜನಿಸಿ ಗ್ರಾಮೀಣ ಪ್ರತಿಭೆ ಇಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸ್ಕೊಂಡಿದ್ದಾರೆ ಅಂದರೆ ಇದು ಕೇವಲ ಮಳವಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿರುವಂಥ ಅಭಿಮಾನಿಗಳ ಒಂದು ಹವಾ. ಇದು ಇನ್ನು ಅವ್ರು ಊರಿಗೆ ಹೋಗ್ತೇವೆ, ಅಲ್ಲಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಈಗಾಗಲೇ ಬಿಗ್ ಬಾಸ್ 12ರ ಸೀಸನ್ನ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಂಥ ನಮ್ಮ TRP ಕಿಂಗ್ ಹಾಗೂ ಡಮಾಲ್ ಡಿಮಿಲ್ ಡಕ್ಕ ಈ ಸಾರಿ ಕಪ್ ಹೊಡೆಯೋದು ಪಕ್ಕ ನಮ್ಮ ಗಿಲ್ಲಿ ಅಂತ ಹೇಳ್ತಾ ಈಗಾಗಲೇ ಮಳವಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಜನತೆ ಮಾತಾಡ್ತು. ಈಗ ನಾವು ಮಳವಳ್ಳಿಯ ಮೇನ್ ಸರ್ಕಲಲ್ಲಿದ್ದೇವೆ. ಸೊ ಈ ಸರ್ಕಲಲ್ಲಿ ಎಷ್ಟು ಕ್ರೇಜ್ ಇದೆ ನಮ್ಮ ಗಿಲ್ಲಿ ಬಗ್ಗೆ ಅನ್ನೋದನ್ನು ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಸರ್, ಈಗಾಗಲೇ ಜನತೆ ಹೇಳ್ತಾ ಇದೆ ಪಕ್ಕ ಗಿಲ್ಲಿನೇ ಕಪ್ ಗೆಲ್ಲೋದು ಅಂತ. ಸರ್, ಕಪ್ ಆಲ್ರೆಡಿ ಮಳವಳ್ಳಿಗೆ ಬಂದಾಯ್ತು. ಅವ್ರು ಬಂದ ಮೇಲೆ ಮೆರವಣಿಗೆ ಮೆರಿಸ್ತಾ ಇರೋದು ಅಷ್ಟೇ. ಮಳವಳ್ಳಿ ಸರ್ಕಲ್ಗೆ ಎಂಟ್ರಿ ಆಗ್ಬೇಕು ಅವರು. ನೋಡಿ, ಇಲ್ಲಿ ನಮ್ಮ ಗಿಲ್ಲಿ ಸ್ಟಾರ್ ಇದೆ. ನಮ್ಮ ತರಕಾರಿ ಅಂಗಡಿ ಆವತ್ತಿಂದ ಸ್ಟಾರ್ಟಿಂಗಲ್ಲಿ ಅವರು ಮಳವಳ್ಳಿಗೆ ನಾವು ಖಂಡಿತ ಕರೆಸಲೇಬೇಕು ಅಂತ ಹೇಳಿದ್ವು. ಅವರು ಆಲ್ರೆಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಮೇಲೆ ಇಲ್ಲಿ ಸರ್ಕಲಲ್ಲಿ ಅವ್ರಿಗೊಂದು ಸನ್ಮಾನ ಇಟ್ಟಿದ್ದೀವಿ. ದಯವಿಟ್ಟು ನಮ್ಮ ಫುಟ್ಪಾತ್ನವ್ರು ಎಲ್ಲ ಸೇರ್ಕೊಂಡು, ನಮ್ಮ ವ್ಯಾಪಾರದಷ್ಟರೆಲ್ಲ ಸೇರ್ಕೊಂಡು ಅವ್ರನ್ನ ಮೆರೆಸಿದ್ವಿ. ಮತ್ತೆ ಮೆರೆಸ್ತೀವಿ. ಅವ್ರು ಇನ್ನೂ ಮುಂದೆ ಬೆಳಿಬೇಕು. KGF ರೇಂಜಲ್ಲಿ ಬೆಳಿಬೇಕು ಅವರು. ಗಿಲ್ಲಿ ಬಗ್ಗೆ ಅವ್ರ ಮನೆಗೆ ಹೋಗಿದ್ದು, ಅವ್ರ ತಂದೆ ತಾಯಿಯೆಲ್ಲ ಮಾತಾಡ್ಸ್ಕೊಂಡು ಬಂದು ಅವರೇ ಗೆಲ್ಲಬೇಕು. ಒಳ್ಳೆ ಬಡತನದವ್ರು ಬಂದವರು ಅವರು. ಏಕೆಂದರೆ ಅಚ್ಚುಕಟ್ಟಾಗಿ ಆಟ ಆಡ್ತಾಯಿದ್ದಾರೆ. ಏಕೆಂದರೆ ಅಂಥ ವ್ಯಕ್ತಿ ನಮ್ಗೆ ಮತ್ತೆ ಸಿಕ್ಕೋದಿಲ್ಲ. ಒಳ್ಳೆ ಎಲ್ಕಾಜ್ 4-6 ಜನಕ್ಕೆ ಬೇಕಾದವನು. ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ. ಗಿಲ್ಲಿ ಗೆಲ್ಲೋದ್ ಪಕ್ಕ, ಕಮಲ್ ಡಿಮಿಲ್ ಡಕ್ಕ ಕಪ್ ಗೆಲ್ಲೋದ್ ಪಕ್ಕ. ಗಿಲ್ಲಿ 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 ಒಳಗಡೆ ಬಕೆಟ್ ಹಾಕಿದ್ದೀನಿ. ಗಿಲಿ 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 ಅಂತರನಿಗೆ ಸಿಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ. ನಮ್ಮ ಎಡಭಾಗದಲ್ಲಿ ಗಿಲ್ಲಿ ಅವ್ರದ್ದೊಂದು ಪೋಸ್ಟರ್ ನೋಡ್ಬೋದು ನೀವು. ಆ ಪೋಸ್ಟರ್ನ ಹಾಕಿಸಿದವರು ನಮ್ಮ ಜೊತೆನೇ ಇದ್ದಾರೆ. ಸೊ ಅವ್ರ ಹತ್ರನೇ ಈ ಪೋಸ್ಟರ್ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಎಷ್ಟು ನೀವು ಗಿಲ್ಲಿ ಅವರ ದೊಡ್ಡ ಅಭಿಮಾನಿ? ತುಂಬ ಪ್ರಾಣ ಸರ್. ಪ್ರಾಣ. ಸೊ ಒಂದು ಚಿಕ್ಕ ಕುಟುಂಬದಿಂದ ಇವತ್ತು ಮಳವಳ್ಳಿ ಹೆಸರಿನ ಕೀರ್ತಿನ ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಸರ್, ತುಂಬ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ. ಗಿಲ್ಲಿ ಗೆದ್ದು ನಮಗೆ ಬರಬೇಕು ಅಂತ ಆಸೆ. ಒಬ್ಬ ರೈತ ಬಡವ ಕುಟುಂಬದಲ್ಲಿ ಗೆದ್ದೇ ಬಂದರಷ್ಟು ನಮಗೂ ನಮ್ಮಂಥ ಬೆಳೆ ಎಲ್ಲ ಬೆಳೆಗೂ ಆರಂಕರ ವ್ಯಾಪಾರ ಮಾಡೋರು ನಾವು ಸರ್ಕಲಲ್ಲಿ ಬೀದಿ ವ್ಯಾಪಾರ ಆದವರು ಸರ್ಕಾರದಲ್ಲಿ ಚೆನ್ನಾಗಿ ನಡಿಬೇಕು. ನಮ್ಮ ಗಿಲ್ಲಿ ಗೆದ್ದು ಬರಬೇಕು. ಜೈ ಗಿಲ್ಲಿ. ಬ್ಯಾನರ್ ಯಾವಾಗಿಂದ ಹಾಕ್ಸಿರ್ತಾರೆ ಸರ್? ಈಗ 3-4 ದಿನ ಆಯಿತು. 3-4 ದಿನ ಆಯಿತು. ಸೊ ಎಷ್ಟು ನಿಮಗೆ ಅವ್ರ ಮೇಲೆ ಪ್ರೀತಿ? ಸರ್, ತುಂಬ 100 ವರ್ಷಗಳು ಆಗಬೇಕು ಸರ್. ಸರ್, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಸರ್, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ, ಅವ್ರ ತಂದೆ ತಾಯಿಗೆಲ್ಲ ಒಳ್ಳೇದಾಗಲಿ, ದೇವರು ಆಶೀರ್ವಾದ ಕೊಟ್ಟು ಅಂಥ ಮಗ ಇನ್ನೂ ಹುಟ್ಟಲಿ. ಸಾವಿರಾರು ತಂದೆ ತಾಯಿ ಜೊತೆ ಅಂಥ ಮಗ ಹುಟ್ಟಿ ಇನ್ನೂ ಬೆಳೆ ಮಾಡಲಿ, ಒಳ್ಳೆ ಹೆಸರು ಮಾಡಬೇಕು. ನಮ್ಗೆ ಒಂದು ಖುಷಿ ಆಯ್ತದ ನಮ್ಮೂರ ಮಗ ಗೆಲ್ಲಿ ಅಂತ. ಗಿಲ್ಲಿ ಅವ ರೈತರ ಮಗ, ಬಡವ್ರ ಮಗ, ಬಡತನದಲ್ಲಿ ಬಂದು ನೋವಿನಿಂದ ಗೆದ್ದು ಬಂದು ಅಂತ ನಾವು ಹೇಳ್ತೀವಿ. ಬೆಂಗಳೂರು ಬೀದಿಗೆಲ್ಲ ಹೋಗಿ ಊಟ ಇಲ್ದಾನೆ ಇಟ್ಟಾಡ್ಕೊಂಡು ಕಾಮಿನ ಕೆಳಗಡೆ ಹೋಗಿ ಹೋಗಿ ಹೀಗಾಗಿ ಬಿಗ್ ಬಾಸಲ್ಲಿ ಗೆದ್ದು ಬರಲಿ ನಮ್ಮ ಮಗ ಅವ. ಸ್ವಾಮಿ, ನಾವು ಹೋಯ್ತಾ ಇರೋದೇ ಗಿಲ್ಲಿ ಅಂದ್ಬಿಟ್ಟು. ನಾಳೆ ಇರುಮುಡಿ ಐತೆ, ಅವ್ರು ಗೆಲ್ಲಿ ಅಂದ್ಬಿಟ್ಟೆ ನಾವು ಮನ್ಸಾರ ಕೇಳ್ಕೊಂಡು ನಾಳೆ ಶಬರಿಮಲೆಗೆ ಹೋಗ್ಬಿಟ್ಟು ಅವ್ರಿಗೆ ಮೋಕ್ಷ ಕೇಳ್ಕೊಬರ್ತೀವಿ. ಒಳ್ಳೇದಾಗಲಿ. ಇಡೀ ಕರ್ನಾಟಕ ಜನತೆ ಎಲ್ಲ ಅವ್ರು ಸಪೋರ್ಟ್ ಮಾಡಲಿ ಅಂತ ನಾವು ಮನಸ್ಪೂರ್ವಕವಾಗಿ ಶಬರಿಮಲೆಗೆ ಹೋಗಿ ಕೇಳ್ಕೊತೀವಿ ಸ್ವಾಮಿಗಳೇ. ನಮ್ಮ ಬಡವ್ರ ಮಗಳು ಗೆಲ್ಲೇಬೇಕು ಸ್ವಾಮಿ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಸ್ವಾಮಿ. ಸರ್, ನಮ್ಮ ಹುಡುಗ ಅನ್ನೋದ್ಗೆ ಹಳ್ಳಿ ಪ್ರತಿಭೆ, ರೈತನ ಮಗ, ಕಷ್ಟ ಸುಖ ಏನು ಅಂತೆಲ್ಲ ನೋಡ್ಕೊ ಬಂದಿರೋಂಥ ವ್ಯಕ್ತಿ. ಯಾವ ದುಡ್ಡು ಯಾವ ಇನ್ಫ್ಲೂಯೆನ್ಸಿಂದ ಬಂದಿಲ್ಲ. ಸಣ್ಣ ಊಟದಿಂದ ಹಿಡಿದು ಮಲ್ಗೋ ಜಾಗದಿಂದ ಹಿಡಿದು ಎಲ್ಲದರಲ್ಲೂ ಕಷ್ಟ ನೋಡೇ ಬಂದಿರೋದು ಹುಡುಗರು. ನಾವೀಗ ಹೆಂಗೆ ಕಷ್ಟಪಡ್ತಿದ್ದಾರೆ ಅವರು ಹಿಂದೆ ಒಂದಿನ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಸುಮ್ಮನೆ ಆ ಜಾಗಕ್ಕೆ ಯಾರು ಬರೋಕ್ಕಾಗಲ್ಲ. ಅಷ್ಟೇ ಏನೋ ಇರ್ಬೋದು, ಈಗ ದುಡ್ಡಿರೋರು ಏನೇನೋ ಹೇಳ್ಬೋದು, ಸಾವಿರ ಅನ್ಬೋದು. ಬಟ್ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಪಟ್ಟಿರೋರ್ಗೆ ಮಾತ್ರ ಗೊತ್ತು.